ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಈ ಸರಳ ಸುಂದರ ಸಮಾಜದಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಏನಪ್ಪ ವಿಷಯ ಅಂದರೆ ಇವತ್ತಿಂದು ಈ ಸುಂದರ ಸಂಜೆಯಲ್ಲಿ ನಾವೆಲ್ಲ ಹೋಗ್ತಾ ಇರೋದು ಒಂದೊಳ್ಳೆ ಪ್ರಸಿದ್ಧ ಹಾಗೂ ಹೆಸರುವಾಸಿ ಜಾಗಕ್ಕೆ. ಹೌದು ಸ್ನೇಹಿತರೆ, ಇದೊಂದು ದೈವಿಕ ಸ್ಥಳವಾಗಿದ್ದು ಶ್ರೀ ಹಡದಮ್ಮ ದೇವಿಯ ಮೂಲ ಸ್ಥಳ ಆಗಿದೆ. ನಾವು ಸಂಜೆ ಹೋಗ್ತಾ ಇರೋದ್ರಿಂದ ನಮಗೆ ಈ ರೀತಿ ನೋಡೋಕ್ಕೆ ಒಳ್ಳೆ ನೇಚರ್ ಸಿಕ್ತು. ನಾವು ದೇವಸ್ಥಾನಕ್ಕೆ ಬಂದು ಸೇರೋ ಅಷ್ಟರಲ್ಲಿ ಕತ್ಲಾಗಿ ಹೋಗಿತ್ತು ಫ್ರೆಂಡ್ಸ್. ನಾವು ಬಂದಾಗ ಗಾಳಿ ಸಿಕ್ಕಾಪಟ್ಟೆ ಇತ್ತು. ದೇವಸ್ಥಾನದ ಮುಂಭಾಗದಲ್ಲಿ ಈ ಥರ ಆವರಣ ಇದೆ, ಅಲ್ಲಿ ಅರಳಿ ಮರ ಇದು. ನಾನು ಅಂದ್ಕೊಂಡಿದ್ದೆ ದೇವಸ್ಥಾನದಲ್ಲಿ ಜನ ಇರ್ತಾರೆ, ಆದರೆ ಮಾಮೂಲಿ ದೇವಸ್ಥಾನಕ್ಕೆ ಹೆಂಗೆ ಬರ್ತಾರೆ ಹಂಗೆ ಬಂದಿರ್ತಾರೆ ಅಂದ್ಕೊಂಡಿದ್ದೆ. ಆದರೆ ಇವತ್ತು ವಿಶೇಷ ದಿನ. ಏನಪ್ಪ ಅಂದರೆ ಇವತ್ತು ದೇವರಿಗೆ ಹರಕೆನ ಸಲ್ಲಿಸೋ ದಿನ ಮತ್ತು ಒಂದು ಪೂಜೆ, ಸಲಾಂ ಪೂಜೆ ಅನ್ನೋ ಒಂದು ಪೂಜೆ ಕೂಡ ನಡೆಯುತ್ತಿಲ್ಲಿ. ಇಲ್ಲಿನ ಶಕ್ತಿ, ಇಲ್ಲಿನ ವಿಶಿಷ್ಟತೆನ ನಾನು ನಿಮಗೆ ಹೋಗ್ತಾ ಹೇಳ್ತೀನಿ. ಇಲ್ಲಿ ಶಕ್ತಿ ದೇವರು ನಿಜವಾಗ್ಲೂ ತನ್ನ ಭಕ್ತರು ಏನು ಕೋರ್ಕೊಂಡಿರ್ತಾರೆ ಅದನ್ನು ಈಡೇರಿಸಿದೆ. ಹಂಗಾಗ್ಬಿಟ್ಟು ಜನಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾವ ಮಟ್ಟಿಗೆ ಜನ ಸೇರಿದ್ದಾರೆ ಅಂತ. ತಮ್ಮ ಹರಕೆಗಳು ಫಲಿಸಿದ ಕಾರಣಕ್ಕೆ ದೇವರಿಗೆ ಅವರು ಹರಕೆಗಳನ್ನ ತಂದಿದ್ದಾರೆ. ಇದೇ ನೋಡಿ ದೇವಸ್ಥಾನ ಮುಖ್ಯ ದ್ವಾರ. ಇದು ದೇವಸ್ಥಾನದ ಮುಖ್ಯ ದ್ವಾರ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ನಮಗೆ ಇಲ್ಲೊಂದು ಕ್ವಶನ್ ಅನಿಸ್ಬೋದು, ಏನಕ್ಕೆ ಇಲ್ಲಿ ಕಲ್ಲಿಟ್ಟಿದ್ದಾರೆ ಅಂತ. ಅದಕ್ಕೊಂದು ಸ್ಟೋರಿ ಇದೆ. ಅದಕ್ಕೂ ಮುಂಚೆ ದೇವಸ್ಥಾನನ ನೋಡ್ಕೊಂಬನ್ನಿ ನೀವು. ಇದಕ್ಕೂ ಒಳಗೆ ನಮಗೆ ಮೊಬೈಲ್ ಅಲೋ ಮಾಡಲಿಲ್ಲ, ಹಂಗಾಗಿ ನಾನು ಎಷ್ಟು ಸಾಧ್ಯನೋ ಅಷ್ಟು ತೋರಿಸ್ತೀನಿ ನಿಮಗಷ್ಟೇ. ಇದೇ ಮೊದಲ ಬಾರಿಗೆ ನಾನು ಕೂಡ ಈ ಪೂಜೆ ನೋಡ್ತಾ ಇರೋದು. ಈ ಪೂಜೆಗೆ ಇಷ್ಟೊತ್ತು ಕಾಯ್ತಾರೆ, ಇಷ್ಟು ಜನ ಇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಶ್ರೀ ಕ್ಷೇತ್ರದ ಮಹಿಮೆಯನ್ನು ಅಲ್ಲಿನ ಜನರಿಗೆ ಕೇಳಿದಾಗ ಅವರು ಹೇಳಿದ್ದು, ಸುಮಾರು ವರ್ಷಗಳ ಹಿಂದೆ ರಾಜ ಮಹಾರಾಜರು ದೇವಾಲಯಗಳಲ್ಲಿ ಸಂಪತ್ತುಗಳನ್ನ ಇಡ್ತಿದ್ರಂತೆ. ಆ ಸಂಪತ್ತುಗಳನ್ನ ಕದಿಯೋಕ್ಕೆ ಈ ಮುಸ್ಲಿಮರು ಕಳ್ಳರು ಬರ್ತಿದ್ರಂತೆ. ಆವಾಗ ದೇವಾಲಯದ ಗರ್ಭಗುಡಿಗೆ ನುಗ್ಗಬೇಕು ಅನ್ನುವಾಗ ತಾಯಿ ಶಕ್ತಿ ಹಾಗೂ ಪವಾಡದಿಂದ ಆ ನುಗ್ಗುವ ಸಮಯಕ್ಕೆ ಸರಿಯಾಗಿ ಕಲ್ಲಿನ ಕಂಬ ಬಾಗಿ ಬಿದ್ದಂತೆ. ಆ ಬಿದ್ದಿದ ತಕ್ಷಣಕ್ಕೆ ಅಲ್ಲಿ ನುಗ್ಗುತ್ತಾ ಇದ್ದಂತಹ ಕಳ್ಳರು ಸತ್ತೋಗ್ತಾರೆ. ಆ ಸತ್ತೋದಂತಹ ಕಳ್ಳರನ್ನು ನೋಡಿ ಬಾಕಿ ಕಳ್ಳರು ಅಲ್ಲಿಂದ ಓಡೋಗಿ ಆ ದೇವಸ್ಥಾನಕ್ಕೆ ಯಾವುದೇ ಲೋಪದೋಷಗಳು ಬಾರದಂತೆ, ಯಾವುದೇ ಬಂಗಾರ ಸಂಪತ್ತುಗಳು ಕಾಣೆಯಾಗದಂತೆ ಆ ತಾಯಿ ತನ್ನ ಶಕ್ತಿಯನ್ನು ಮೆರೆದಿರ್ತಾರೆ. ಆಗಿನಿಂದ ಇಲ್ಲಿ ಮುಸ್ಲಿಮರು ತಾಯಿಗೆ ಕ್ಷಮೆ ಯಾಚಿಸಿ ಸಲಾಂ ಪೂಜೆ ಅನ್ನುವ ಒಂದು ಪದ್ಧತಿಯನ್ನು ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಅದನ್ನು ಆಚರಿಸ್ಕೊಂಬರ್ತಾರೆ. ಈ ರೀತಿ ಸಲಾಂ ಪೂಜೆನ ಮಾಡಿದ ನಂತರನೇ ದೇವರಿಗೆ ಬಲಿ ಪೂಜೆ ಕೊಡ್ತಾರೆ ಹಾಗೂ ದೇವರಿಗೆ ಎಡೆ ಇಟ್ಟು ಊಟ ಮಾಡ್ತಾರೆ.
ಈ ಜಾಗದ ವೈಬ್ರೇಷನ್ ಸಖತ್ತಾಗಿದೆ ಫ್ರೆಂಡ್ಸ್. ಎಲ್ಲರಿಗೂ ಆವಾಗ ಈ ಪೂಜೆ ನಡೆಯೋ ಟೈಮಲ್ಲಿ ಅವ್ರ ಮೈಂಡು, ಅವ್ರ ಮನಸ್ಸು ಎಲ್ಲ ಆ ದೇವ್ರ ಮೇಲೆ ಇರುತ್ತೆ. ಪ್ರತಿಯೊಬ್ಬರೂ ಆ ಭಕ್ತಿ ಭಾವದಲ್ಲಿ ಮುಳುಗೋಗಿರ್ತಾರೆ. ತುಂಬ ಪೀಸ್ಫುಲ್ಲಾಗಿರುತ್ತೆ ಫ್ರೆಂಡ್ಸ್ ಈ ಪೂಜೆ. ನಿಜವಾಗ್ಲೂ ತುಂಬ ನೀವು ನೋಡಬೇಕು. ಭಕ್ತಿ ಅನ್ನೋದು ಪ್ರತಿಯೊಬ್ಬರ ಮುಖದಲ್ಲೇ ಆಗಲಿ, ನಿಮಗೆ ಎಲ್ಲರಲ್ಲೂ ಕೂಡ ಆ ದೇವರ ನಾಮಸ್ಮರಣೆ ಮಾಡಿಕೊಂಡು ದೇವರಲ್ಲಿ ತಮ್ಮ ಇಷ್ಟಾರ್ಥಗಳನ್ನ, ಕೋರಿಕೆಗಳನ್ನ ಕೇಳ್ತಾ ಇದ್ದಾರೆ. ಅವ್ರನ್ನ ನಂಬಿದ್ದಾರೆ ದೇವ್ರನ್ನ. ಅದು ಎಷ್ಟು ಮಟ್ಟಿಗೆ ಅಂತ ನೀವು ನೋಡ್ತಿರ್ಬೋದು. ಆಲ್ರೆಡಿ ಮಧ್ಯರಾತ್ರಿ ಮೀರಿ ಹೋಗಿದೆ ಟೈಮು. ಎಷ್ಟು ಜನ ಇದ್ದಾರೆ ಅಂದರೆ ಇದೇ ಅಲ್ವಾ ನಿಜವಾದ ಶಕ್ತಿ, ನಿಜವಾದ ಒಂದು ದೈವ ಶಕ್ತಿ ನೆಲೆಸಿರೋ ಜಾಗ ಇದಾಗಿದೆ. ಪೂಜೆ ಮುಗಿತಾ ಇದ್ದಂಗೆ ಭಕ್ತಾದಿಗಳು ತಾವೇನು ಹರಿಸ್ಕೊಂಡು ಹರಕೆ ಮಾಡ್ಕೊಂಡಿರ್ತಾರಲ್ಲ, ಅದು ಫಲಿಸ್ದಾಗ ಇಂಥದ್ದು ಮಾಡ್ತೀನಿ ಅಂತ ಏನು ಹೇಳ್ಕೊಂಡಿರ್ತಾರೆ, ಆ ಥರ ಕುರಿ ಕೋಳಿಗಳನ್ನ ದೇವರ ಹೆಸರಲ್ಲಿ ಬಲಿ ಕೊಡ್ತಾರೆ. ಅದಕ್ಕೂ ಮುಂಚೆ ದೇವಸ್ಥಾನದಿಂದ ತೀರ್ಥ ತೆಗೆದು ಆ ಕುರಿಗೆ ಹಾಕಿ ದೇವರಿಗೆ ಬಲಿ ಕೊಟ್ಟು ಅಲ್ಲೇ ಅಡುಗೆ ಮಾಡ್ತಾರೆ. ಅಡುಗೆ ಮಾಡಿ ಮೊದಲು ದೇವರಿಗೆ ಎಡೆ ಇಟ್ಟು ನಂತರ ಎಲ್ಲರಿಗೂ ಬಡಿಸೋದು ಮಾಡ್ತಾರೆ. ಇಲ್ಲಿ ನಂಬಿಕೆಗೆ ಅಷ್ಟೇ ಬೆಲೆ ಕೊಡಬೇಕು. ಯಾಕಂದರೆ ಯಾವುದೇ ಆಚರಣೆಗಳನ್ನೇ ಆಗಲಿ ಸುಮ್ಮನೆ ಮಾಡಿರಲ್ಲ ಅನ್ನೋದಷ್ಟೇ ಒಂದು ನಂಬಿಕೆ.